ಹಾಯ್ ಸ್ಕ್ವಾಡ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಅಟ್ ಪ್ರೆಸೆಂಟ್ ನಾನು ನನ್ನ ಡಯಟ್ಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕೇಳಿಸ್ತೀನಿ. ಡೈಲಿ ನಾನು ಚಿಕನ್ ಬಂದು ಒಂದು 300 ಗ್ರಾಮ್ ತಗೊಂತೀನಿ. 300 ಗ್ರಾಮ್ಗೆ 100 ರೂಪಾಯಿ ಬೋನ್ಲೆಸ್ಗೆ. ಮತ್ತೆ 4ರಿಂದ 5 ಎಗ್ ತಿಂತೀನಿ. ಒಂದ್ ಎಗ್ 6 ರೂಪಾಯಿ ಅಂತ ಇಟ್ಕೊಂಡ್ರು 6 ಎಗ್ಗೆ 5 ಎಗ್ಗೆ 30 ರೂಪಾಯಿ ಆಯ್ತು. ಮತ್ತೆ ಒಂದು ಓಟ್ಸ್ ಮಿಲ್ ತಿಂತೀನಿ. ಓಟ್ಸ್ ಮಿಲ್ಗೆ ಓಟ್ಸ್, ಪೀನಟ್ ಬಟರ್, ಒಂದು ಬನಾನಾ ಮತ್ತೆ ನಟ್ಸ್ ಆಡ್ ಮಾಡ್ತೀನಿ. ಓಟ್ಸ್ ಮಿಲ್ಗೆ ಅಂದಾಜಿಗೆ ಒಂದು 25ರಿಂದ 30 ರೂಪಾಯಿ ಆಗುತ್ತೆ. ಓವರ್ ಆಲ್ ಲೆಕ್ಕ ಹಾಕಿದ್ರೆ ಒಂದು 160 ರೂಪಾಯಿ ಖರ್ಚಾಗುತ್ತೆ ರೀ. ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಒಂದು 5,000 ರೂಪಾಯಿ ಬರುತ್ತೆ ಅಷ್ಟೇನೆ. ವೆಜ್ ದಿನ ಸೇಮ್ ಸೋಯಾ ಚಂಕ್ಸ್, ಇಲ್ಲಾಂದ್ರೆ ಟೋಫು ತಿಂತೀನಿ, ಇಲ್ಲ ಪನ್ನೀರ್ ಆಲ್ಮೋಸ್ಟ್ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ನಾನು. ಟೋಫು ಇಲ್ಲಾಂದ್ರೆ ಸೋಯಾ ಚಂಕ್ಸ್ ತಿಂತೀನಿ. ವೆಜ್ ದಿನ ಮಾತ್ರ ಸ್ವಲ್ಪ ಪ್ರೋಟೀನ್ ಕಡಿಮೆ ಆಗುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ದಿನಾನು 120 to 140 ಗ್ರಾಮ್ ರೈಸ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಮರಿದೆ ಲೈಕ್ ಕೊಡಿ. ಮತ್ತೆ ಬಿಗಿನರ್ಸ್ ನೀವ್ ಯಾರಾದ್ರೂ ಹೊಸದಾಗಿ ಜಿಮ್ಗೆ ಜಾಯ್ನ್ ಆಗ್ತಾ ಇದೀರಾ ಅಂದ್ರೆ ಇಷ್ಟು ತಿನ್ಬೇಕು ಅಂತ ಏನಿಲ್ಲ ರೀ. ಒಂದ್ 3 ಮೊಟ್ಟೆ 4 ಮೊಟ್ಟೆ ಡೈಲಿ ತಿಂದ್ರೆ ಸಾಕು. ವಾರದಲ್ಲಿ ಒಂದ್ 2 ದಿನ 3 ದಿನ ಚಿಕನ್ ತಿಂದ್ರೆ ಸಾಕು. ಅಷ್ಟೇ ಸಾಕು ರೀ. ನನ್ಗೆ ಗೊತ್ತಿರಂಗೆ ನೀವು ಒಂದ್ 2-3 ತಿಂಗಳು ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ